ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಮಗಳೂರಲ್ಲಿ ತೈಲ ಬೆಲೆ ಏರಿಕೆ ಕುರಿತು ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಟ್ಯಾಕ್ಸಿ ಚಾಲಕರ ಮೇಲೆ ಪೆಟ್ರೋಲ್ ಡೀಸೆಲ್ ಏರಿಕೆಯ ಎಫೆಕ್ಟ್ ಯಾವ ರೀತಿಯಾಗಿದೆ, ಬದುಕು ಸಾಗಿಸೋದೇ ಕಷ್ಟ ಆಗ್ತಿದೆ ಅಂತ ಚಾಲಕರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಪ್ರವಾಸಿ ತಾಣಗಳು ಜಾಸ್ತಿ ಇರೋದ್ರಿಂದ ಜೀವನ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ವಿ, ಆದ್ರೆ ಈಗ ಎಲ್ಲವೂ ಆನ್ಲೈನ್ ಆಗಿದೆ. ಜೊತೆಗೆ ತೈಲ ಬೆಲೆ ಜಾಸ್ತಿ ಆಗಿದೆ. ದಿನಕ್ಕೆ 3 ಟ್ರಿಪ್ ಸಿಗೋದೇ ದೊಡ್ಡ ಮಾತಾಗಿದೆ. ಜೀವನ ನಡೆಸೋದಕ್ಕೆ ಹಣ ಸಾಕಾಗ್ತಾ ಇಲ್ಲ, ಏನು ಮಾಡೋದು? ಪೆಟ್ರೋಲ್ ಡೀಸೆಲ್ ಹಾಕಿಸೋಕೆ ದುಡಿದ ಮುಕ್ಕಾಲು ಭಾಗ ಹೋಗ್ತಾ ಇದೆ. ಸರ್ಕಾರ ಕೂಡಲೇ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ಅಳಲನ್ನ ತೋಡಿಕೊಂಡಿದ್ದಾರೆ ಟ್ಯಾಕ್ಸಿ ಆಟೋ ಚಾಲಕರು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. ಈ ಒಂದು ದರ ಏರಿಕೆ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಸಮಸ್ಯೆಯನ್ನ ತಂದೊಡ್ಡಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕಾಫಿನಾಡಿನ ಜನತೆಯನ್ನ ಮಾತಾಡ್ತಾ ಹೋಗ್ತೇನೆ. ನಾನೀಗ ಚಿಕ್ಕಮಗಳೂರಿನ ಬಸ್ ನಿಲ್ದಾಣದ ಬಳಿ ಇರ್ತಕ್ಕಂತಹ ಟ್ಯಾಕ್ಸಿ ಸ್ಟ್ಯಾಂಡ್ ನಲ್ಲಿದ್ದೇನೆ. ಸೊ ಇಲ್ಲಿ ಇರ್ತಕ್ಕಂತಹ ಚಾಲಕರನ್ನ ಮಾತಾಡ್ತಾ ಹೋಗ್ತೇನೆ. ನಮಸ್ಕಾರ. ಈಗ 3 ರೂಪಾಯಿ ಅಂದ್ರೆ ಪೆಟ್ರೋಲ್ಗೆ 3, ಡೀಸೆಲ್ಗೆ 3 ರೂಪಾಯಿ ದರ ಏರಿಕೆ ಮಾಡಿದ್ದಾರೆ. ಸೊ ತಮ್ಗೆ ಯಾವ ರೀತಿ ನಮಗೆ ಎಲ್ಲ ರೀತಿ ಕಷ್ಟನೇ. ಫಸ್ಟೇ ಏನು ನಡೀತಲ್ಲ, ಚಿಕ್ಕಮಗಳೂರಲ್ಲಿ ಕಷ್ಟ ಇದೆ. ಅದರಲ್ಲಿ ಅವ್ರ ಪಾಡಿಗೆ ಅವರು ಏರ್ಸ್ಕೊಂಡು ಎಲ್ಲ ಡೀಸೆಲ್ ಟೈರ್ ರೇಟು ಎಲ್ಲ ರೇಟು ಏರಿಸ್ತಾರೆ. ಕರೆಂಟ್ ಬಿಲ್ಲು, ಬಾಡಿಗೆ ಮನೆ ಬಾಡಿಗೆ ಕಟ್ಟಕ್ಕೂ ಕಷ್ಟ ಆಗುತ್ತೆ, ಮಕ್ಳಿಗೆ ಓದ್ಸೋಕೆ ಕಷ್ಟ ಆಗುತ್ತೆ, ಎಲ್ಲದಕ್ಕೂ ಕಷ್ಟ ಆಗುತ್ತೆ. ಫಸ್ಟೇ ಬಿಸ್ನೆಸ್ ಇಲ್ಲ. ಆಮೇಲೆ ಚಿಕ್ಕಮಗಳೂರಲ್ಲಿ ಬದುಕದೇ ಕಷ್ಟ ಆಗಿದೆ. ಈಗ ಏನು ಹೊರಗಡೆಯಿಂದ ಟೂರಿಸ್ಟ್ ಯಾರು ಬರ್ತಾ ಇಲ್ಲ. ಟೂರಿಸ್ಟ್ ಬಂದ್ರೆ ನಾವು ಕೇಳಿದ ರೇಟ್ ಕೊಡಲ್ಲ, ಅವ್ರ ರೇಟಿಗೆ ನಾವು ಹೋಗೋಕ್ಕಾಗಲ್ಲ, ವರ್ಕೌಟ್ ಆಗಲ್ಲ, ಬದುಕದೇ ಕಷ್ಟ ಆಗಿದೆ. ಆಮೇಲೆ ಈಗ ಬೇರೆ ಆನ್ಲೈನ್ ಮಾಡಿಟ್ಟಿದ್ದಾರೆ. ಆನ್ಲೈನ್ ಮಾಡಿದ್ಮೇಲೆ ಟೂರಿಸ್ಟ್ ಅರ್ಧ ಬರ್ತಾ ಇಲ್ಲ ಚಿಕ್ಕಮಗಳೂರಿಗೆ. 30% ಬರ್ತಾ ಇದೆ, 70% ಜನ ಬರ್ತಾ ಇಲ್ಲ. ನಾವು ವಾರದಲ್ಲಿ 1 ದಿವಸ 2 ದಿವಸ ದುಡಿಯೋದೇ ಕಷ್ಟ ಆಗಿದೆ. ಅದರಲ್ಲೂ ರೇಟ್ ಎಲ್ಲ ಟೈರ್ ರೇಟ್ ಆಗಲಿ ಇನ್ನೊಂದು ಎಲ್ಲ ರೇಟ್ ಜಾಸ್ತಿ ಮಾಡಿಟ್ಟು ಟೋಟಲಿ ಈ ಟ್ಯಾಕ್ಸಿ ಡ್ರೈವರ್ ಮಧ್ಯಮ ವರ್ಗದವ್ರು ಬದುಕೋದೇ ಕಷ್ಟ ಆಗಿದೆ. ಅಷ್ಟು ಕಷ್ಟ ಆಗ್ತದೆ. ಈಗ ನೀವು ಕುಟುಂಬನ ನಿರ್ವಹಣೆ ಮಾಡ್ತಾರೆ. ಸೊ ಹೇಗೆ ಮಧ್ಯಮ ವರ್ಗದ ಕುಟುಂಬದವರು ಜೀವನವನ್ನ ನಿರ್ವಹಣೆ ಮಾಡ್ತಾರೆ? ನಮ್ಮ ಜೀವನ ಮಾಡೋದೇ ನಮ್ಗೆ ತೊಂದರೆ ಇರೋದ್ರಿಂದ ಬೇರೆಯವ್ರ ಬಗ್ಗೆ ಜೀವನದ್ದು ಯೋಚನೆ ಮಾಡಬೇಕು. ನಮಗೆ ವೆಹಿಕಲ್ ಗಾಡಿ ಓಡಿಸೇ ನಮ್ಮ ಜೀವನ ನಡೆಯೋದು. ನಾವೇನು ಜೀವನ ಅಂತ ಮಾಡ್ತಾ ಇದ್ವಿ ಈ ವೆಹಿಕಲ್ ಇಂದ. ಎಲ್ಲರಿಗೂ ಜನಸಾಮಾನ್ಯರಿಗೆ ತೊಂದರೆ ಆಗೇ ಆಗುತ್ತೆ, ನಮಗೂ ತೊಂದರೆ ಆಗಿದೆ. ಬೇರೆ ವೈಯಕ್ತಿಕವಾಗಿ ಇದು ಇಷ್ಟು ಟ್ಯಾಕ್ಸಿ ಚಾಲಕರ ಮಾತು. ಈಗಾಗಲೇ ಏನು ಈ ಒಂದು ಬೆಲೆ ಏರಿಕೆ ಆಗಿದೆ, ಇದರಿಂದಾಗಿ ಮಧ್ಯಮ ವರ್ಗದ ಜನರ ಒಂದು ಬವಣೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಹಾಗಾಗಿ ಸರ್ಕಾರವು ಕೂಡ ಇತ್ತ ಗಮನ ಹರಿಸಬೇಕಾಗ್ತದೆ. ಜೊತೆಗೆ ಇವರ ಜೀವನವನ್ನ ಸುಧಾರಿಸುವಂತಹ ಒಂದು ಕ್ರಮವನ್ನ ಕೈಗೊಳ್ಳಲು ಸರ್ಕಾರ ಮುಂದಿನ ಹೆಜ್ಜೆಯನ್ನ ಇಡಬೇಕಾಗಿದೆ ಅಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.